2029 ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ಏನೆಲ್ಲ ತೀರ್ಮಾನಗಳಾಗುತ್ತೆ ಅಂತ ಇವತ್ತು ಹೇಳಕ್ಕೆ ಬರೋದಿಲ್ಲ. ನಮ್ಮ ನಾಯಕರ ನಿರ್ಧಾರ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಆರ್ಟಿಕಲ್ 370ಗೆ ಸಾಕಷ್ಟು ವಿರೋಧ ಮಾಡಿದ್ರು. ಯಾರು ಇಂಡಿ ಕೂಟ, ಕಾಂಗ್ರೆಸ್ ಕೂಟ ಎಷ್ಟು ವಿರೋಧ ಮಾಡೋದನ್ನು ತಂದಿದ್ದಾರೆ. ಅದೇ ರೀತಿ ಕೂಡ ಈ ನಾರಿ ಶಕ್ತಿಯ ಏನು ನಾರಿ ವಂದನಾ ಕಾರ್ಯಕ್ರಮ ಏನಿದೆಯಲ್ಲ, ಅದನ್ನು ಕೂಡ 2029 ಎಲೆಕ್ಷನ್ ಮುಂದೆ ತರ್ತಕ್ಕಂಥ ಅವ್ರದ್ದೊಂದು ದಟ್ಟ ನಿರ್ಧಾರ ಇದೆ. ಅವ್ರಿಗೆ ಶಕ್ತಿ ಇದೆ ತರ್ತಕ್ಕಂಥ ನಂಬಿಕೆ ನಮಗಿದೆ. ಸರ್, ಕರ್ನಾಟಕದಲ್ಲಿ ಈಗ ಮುಂದೆ ಚುನಾವಣೆಗೆ ಹೋಗೋದಿದೆ. ಸಾರ್ವಜನಿಕರಲ್ಲಿರುವಂಥ ಭಾಳ ದೊಡ್ಡ ಪ್ರಶ್ನೆ ಏನಂದರೆ ನಾಯಕತ್ವದ ಕೊರತೆ ಇದೆ ಕರ್ನಾಟಕದ ಬಿಜೆಪಿ ಮಟ್ಟಿಗೆ. ಯಾರು ಮುಖವಾಣಿಯಾಗಿ ನೀವು ಚುನಾವಣೆಗೆ ಹೋಗ್ತಾರೆ? ವೆಸ್ಟ್ ಬೆಂಗಾಲಲ್ಲಿ BJPನೇ ಇಲ್ಲ, ನಾಯಕತ್ವನೇ ಇರಲಿಲ್ಲ. ಇವತ್ತು ಯಾರು CM ಮಾಡ್ತಾರಕ್ಕಂತಕ್ಕಂತೂ ಯಾರನ್ನೂ ಹೇಳಿಲ್ಲ. ಇನ್ನು CM ಕೂರಿಸೋವರೆಗೂ ಗೊತ್ತಾಗಲ್ಲ. ಹಂಗಾಗಿ BJP ಪಕ್ಷದಲ್ಲಿ ನಾಯಕತ್ವಕ್ಕೆ ಝೀರೋನ ಹೀರೋ ಮಾಡ್ತಕ್ಕಂಥದ್ದು ಸಂಸ್ಕೃತಿ ಇದೆ ಮೋದಿಜಿಯವರ ನಾಯಕತ್ವ. ಹಂಗಾಗಿ ಕರ್ನಾಟಕದಲ್ಲಿ ನಾಳೆ ಬೆಳಿಗ್ಗೆ ಯಾರನ್ನ CM ಮಾಡ್ತಕ್ಕಂಥ ನಿರ್ಧಾರ ಮೇಲೆ ಅವ್ರು ಮಾಡ್ತಕ್ಕಂಥದ್ದು. ಬೇರೆ ಪಕ್ಷದವ್ರು ಹೇಳ್ತಾರೆ, ಅದು ನಮ್ಮ ಸಂಸ್ಕೃತಿ ನಮ್ಮ ಪಾರ್ಟಿಯಲ್ಲಿಲ್ಲ. ಹಂಗಾಗಿ ತಮಗೆಲ್ಲ ಗೊತ್ತಿದೆ, ಒಂದನೇ ಸಾರಿ ಗೆದ್ದಿರ್ತಕ್ಕಂಥ MLAನೂ ಕೂಡ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು BJPಯಲ್ಲಿ ಉದಾಹರಣೆಗಳಿದೆ. ಹಂಗಾಗಿ ಕರ್ನಾಟಕದಲ್ಲಿ ಕೂಡ ಮುಂದಿನ ಬರುವ ದಿನಗಳಲ್ಲಿ ಇವತ್ತು ಏನು ನಮ್ಮ ರಾಜ್ಯ ಅಧ್ಯಕ್ಷರು ಯುವಕರಿದ್ದಾರೆ, 2 ವರ್ಷ ಆಗಿದೆ, 3ನೇ ವರ್ಷ ಹತ್ತತ್ರ ಬರ್ತಾಯಿದೆ. ಅವರು ಶುರು ಮಾಡಿದಾಗ ಹೆಂಗಿದ್ರು, ಇವತ್ತು ಹೆಂಗೆ ನಾಯಕತ್ವ ಬೆಳೆಸ್ಕೊತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಾಗ್ತಾ ಇದೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನಾಯಕತ್ವವನ್ನು ಯಾರು ಕಟ್ತಾರಕ್ಕಂತ ಗೊತ್ತಿಲ್ಲ. ನಾನೊಂದು ಉದಾಹರಣೆ ಇದ್ದೀನಿ. ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದವಾಗ ನನಗಿದ್ದಿದ್ದು ಟೈಮ್ 60 ದಿವಸ. ಸಾಕಷ್ಟು ಮತ ತಗೊಳ್ಳೋಕ್ಕೆ BJPಯಲ್ಲಿ ಆಯಿತು. ಅದೇ ರೀತಿ ಏನು ಮಾಡ್ಕೊಂಬಂದಿದ್ದೀವಿ, ಇವತ್ತು BJPಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅಂತ ನಮ್ಮನ್ನು ಗುರುತಿಸಿ ಇವತ್ತು ಜಿಲ್ಲೆಯ ಅಧ್ಯಕ್ಷರನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು 20-30 ವರ್ಷದಿಂದ ಮಾಡಿಕೊಡ್ತ ಕಾರ್ಯಕರ್ತರು ಇದ್ದಾರೆ. ಆದರೆ ಯಾರಿಗೂ ಗೊತ್ತಿರಲಿಲ್ಲ ನನ್ನ ಅಧ್ಯಕ್ಷ ಮಾಡ್ತಕ್ಕಂಥದ್ದು. ಅಂದರೆ ಯಾರಿಗೆ ಶಕ್ತಿ ಇದೆ, ಯಾರಿಗೆ ಮಾಡಿಸ್ಬೇಕಂತ ಒಂದು ಅಭಿಮಾನ ಇದೆ, ಯಾರು ಒಂದು ಕಟ್ಟುನಿಟ್ಟಾಗಿ ಯಾರು ಪಕ್ಷನ ಅಭಿಮಾನಿಸ್ತಾರೆ ಅಂಥವ್ರಿಗೆ ಕಟ್ತಕ್ಕಂಥದ್ದು ರಾತ್ರಿ ತೀರ್ಮಾನ ಮಾಡಿ ಕಟ್ತಾರೆ, ನಾಯಕರಾಗಿ ಮಾಡ್ತಕ್ಕಂಥ. ಯಾವುದೋ ಪಕ್ಷ ಇದೆ ಅಂತ ಹೇಳಿದ್ರೆ, ವೆಸ್ಟ್ ಬೆಂಗಾಲಲ್ಲಿ ಓದ್ತಾ ಇದೆ ಪೇಪರಲ್ಲಿ, 4 ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ಲಂತೆ ಒಬ್ಬ ಅಮ್ಮ. ಮಾಹಿತಿಯನ್ನು ನೀಡಬೇಕು ಅಂದಾಗ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಅವರು ಏನು ಪ್ರಾರಂಭ ಮಾಡಿದ್ರು ಅವರ ರಾಜಕೀಯ ಜೀವನವನ್ನು, ಶಿವಮೊಗ್ಗ ಜಿಲ್ಲಾದ್ಯಂತ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾಗಿ ನೆಲೆಯೂರಿ ಹಾಗೆ ಮಾಡಿ 1983ರಲ್ಲಿ ಅವರ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸಾರ್ವತ್ರಿಕ ಚುನಾವಣೆಯನ್ನು ಗೆದ್ದು ಶಾಸಕರಾಗಿ ಅಲ್ಲಿಂದ ನಾವು ರಾಜ್ಯದಲ್ಲಿ ಅಧಿಕಾರ ಹಿಡಿಯೋವರೆಗೂ ಯಡಿಯೂರಪ್ಪನವರ ನಿರಂತರ ಶ್ರಮ ಇದೆ ಈ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟುವಂಥ ಹಿನ್ನೆಲೆಯಲ್ಲಿ. ಅವರು ನಗರಸಭೆಯ ಅಧ್ಯಕ್ಷರಾಗಿ ಪ್ರಾರಂಭ ಮಾಡಿದ್ದು ಅವರ ರಾಜಕೀಯ ಜೀವನವನ್ನು. ಸೈಕಲಿನಲ್ಲೇ ಜಿಲ್ಲಾದ್ಯಂತ ಓಡಾಡಿರೋಂಥದ್ದು, ರಾಜ್ಯಾದ್ಯಂತ ಸೈಕಲ್ ಯಾತ್ರೆಯನ್ನು ಮಾಡಿ ಸುಮಾರು 50 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಇರೋಂಥವರು ಮಾನ್ಯ ಯಡಿಯೂರಪ್ಪನವರು. ಈಗಲೂ ಸಹ ನಮ್ಮ ರಾಜ್ಯಾದ್ಯಂತ ಚೈತನ್ಯದಿಂದ ಓಡಾಡಿ ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ಒಂದು ಹುಮ್ಮಸ್ಸಿರುವಂಥವರು ಮಾನ್ಯ ಯಡಿಯೂರಪ್ಪನವರು. ಅವರ ಜೊತೆ ಹಲವಾರು ಹೋರಾಟಗಳಲ್ಲಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಒಂದಷ್ಟು ಜನ ವಿರೋಧಿ ಕೆಲಸವನ್ನು ಕಾಂಗ್ರೆಸ್ ಮಾಡಿದಾಗ ಅದರ ವಿರುದ್ಧ ಪ್ರತಿಭಟನೆಗಳು ಒಂದು ಬಸ್ ಸ್ಟ್ಯಾಂಡಲ್ಲಿ ಮಾಡಿದ್ರು ಸಹ ಅವರು ಸಾಮಾನ್ಯ ಕಾರ್ಯಕರ್ತನಾಗಿ ಜಮಖಾನೆಗಳನ್ನು ಹಾಕ್ಕೊಂಡು, ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು, ಮೆಜೆಸ್ಟಿಕ್ನಲ್ಲಿ ಅಮರ್ ಥಿಯೇಟ್ರಿನ ಎದುರಿಗೆ ನಾವು ಒಂದು ಶಾಮಿಯಾನ ನಾವೆಲ್ಲ ಪಾಲ್ಗೊಂಡಂಥವ್ರು ಆ ಕಾಲದಲ್ಲಿ ಅವರ ಜೊತೆಗೆ. ನಾವಿನ್ನೂ ಆವಾಗ ವಿದ್ಯಾರ್ಥಿ ದಶೆಯಲ್ಲಿ ಇದ್ದಂಥವರು, ಆ ಹುಮ್ಮಸ್ಸು ಎಲ್ಲ ಇತ್ತು, ಅವರ ಜೊತೆ ಭಾಗವಹಿಸಿದಂಥದ್ದು. ಈ ಥರ ನಿರಂತರವಾಗಿ ಅವರು ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಹೋರಾಟಗಳಿಂದಲೇ, ಮತ್ತು ರೈತ ನಾಯಕ ಅಂತ ಹೆಸರು ಬಂದಿರೋದು ರೈತ ಪರವಾದಂಥ ಹೋರಾಟಗಳಿಂದ.
ಜೊತೆಗೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡುವಂಥದ್ದಾಗಿರ್ಬೋದು, ದೇವದಾಸಿಯರಿಗೆ ಮಾಶಾಸನ ಕೊಡುವಂಥದ್ದಾಗಿರ್ಬೋದು, ನೈಸರ್ಗಿಕ ವಿಕೋಪ ಪರಿಹಾರ ನಿಧಿಯನ್ನು ದೇಶದಲ್ಲಿಯೇ ಮೊದಲನೇ ಬಾರಿ ಸುಮಾರು 50,000ದಿಂದ 5 ಲಕ್ಷದವರೆಗೆ ಹಂಚಿಕೆ ಮಾಡಿರುವಂಥದ್ದು ಆ ಕೀರ್ತಿ ಯಡಿಯೂರಪ್ಪನವರಿಗೆ ಸಲ್ತದೆ. ಕೆರೆಗಳಿಗೆ ನೀರು ತುಂಬುವಂಥ ಯೋಜನೆ, ಹೀಗೆ ಹಲವಾರು ಯೋಜನೆಗಳನ್ನು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ದಿನಾಂಕ 9/5/2026 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ನಾಡಿನ ಧರ್ಮ, ಸಂಸ್ಕೃತಿ, ಸಮಾಜದ ಈ ತ್ರಿವೇಣಿ ಸಂಗಮದ ಪ್ರತೀಕವಾಗಿರುವ ಕಾರ್ಯಕ್ರಮದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ನಮ್ಮ ರಾಷ್ಟ್ರೀಯ ಜಗದ್ಗುರು ಮಠಾಧೀಶರ ನೇತೃತ್ವದಲ್ಲಿ ಅವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಅಮಿತ್ ಶಾ ಅವರು ಅದಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಸಹ ಮಾನ್ಯ ಯಡಿಯೂರಪ್ಪನವರಿಗೆ ಅವತ್ತು ಇಟ್ಕೊಂಡಿರುವಂಥದ್ದಾಗಿದೆ.